ವಿಧಾನಸಭಾ ಚುನಾವಣೆಯಲ್ಲಿ ಹಾಸನ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳಲ್ಲಿಯೂ ನಮ್ಮ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಜಯಗಳಿಸುವಂತೆ ಪಣತೊಟ್ಟು ಕೆಲಸವನ್ನು ಇಂದಿನಿಂದಲೇ ಪಕ್ಷದ ಮುಖಂಡರು ಕಾರ್ಯಕರ್ತರು ಆರಂಭಿಸಬೇಕೆಂದು ಶಾಸಕ ಎ ಮಂಜು ಮನವಿ ಮಾಡಿದರು. ಅರಕಲಗೂಡು ಪಟ್ಟಣದ ಖಾಸಗಿ ಸಮುದಾಯ ಭವನದಲ್ಲಿ ನಡೆದ ಜೆಡಿಎಸ್ನ ಬೂತ್ ಮಟ್ಟದ ಪ್ರತಿನಿಧಿಗಳ ಆಯ್ಕೆ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಹಾಸನ ಜಿಲ್ಲೆ ಎಂದರೆ ಅದು ಜೆಡಿಎಸ್ನ ಭದ್ರಕೋಟೆ. ಇದನ್ನು ಅರಿತು ಪ್ರತಿ ಬೂತ್ ಮಟ್ಟದಲ್ಲಿ 150 ರಿಂದ 200 ಮಂದಿಯನ್ನ ಪಕ್ಷದ ಸದಸ್ಯರಂತೆ ಹಳೆ ಮೈಸೂರು ಸೇರಿದಂತೆ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 50,000 ಮಂದಿ ಸದಸ್ಯರನ್ನ ನೇಮಕ ಮಾಡುವ ಮೂಲಕ ಪಕ್ಷಕ್ಕೆ ಹೆಚ್ಚಿನ ಶಕ್ತಿ ತುಂಬಬೇಕಿದೆ. ದೇಶದ ಹಲವು ರಾಜ್ಯಗಳಲ್ಲಿ ನಡೆದ ವಿಧಾನಸಭಾ ಚುನಾವಣಾ ಫಲಿತಾಂಶವನ್ನು ಕಂಡಿದ್ದೇವೆ. ಎನ್ಡಿಎ ಮೈತ್ರಿ ಪಕ್ಷಗಳು ಅಧಿಕಾರಕ್ಕೆ ಬಂದಿವೆ. ರಾಜ್ಯದಲ್ಲಿಯೂ ಕೂಡ ಹೊಸ ಬದಲಾವಣೆ ಗೋಚರಿಸುತ್ತಿದೆ. ಈಗಿನಿಂದಲೇ ನಾವು ಮೈಮರೆಯದೆ ಪಕ್ಷ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳೋಣ ಎಂದು ಹೇಳಿದರು. ಜೆಡಿಎಸ್ ಯುವ ಘಟಕದ ಮುಖಂಡ ಗಾಂಧಿನಗರ ದಿವಾಕರ್ ಮಾತನಾಡಿ, ನಮ್ಮ ಪಕ್ಷದಿಂದ BLO 2 ಆಯ್ಕೆಯನ್ನ ಈಗಾಗಲೇ ಪ್ರಾರಂಭಿಸಲಾಗಿದೆ. ಈ ಮೂಲಕ ಪ್ರತಿ ಬೂತ್ನಲ್ಲಿ ಸದಸ್ಯತ್ವ ಅಭಿಯಾನ ಮತ್ತು ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಗೂ ಅನುಕೂಲ ಆಗಿದೆ. ಕ್ಷೇತ್ರದ ಶಾಸಕ ಮಂಜಣ್ಣ ಎಲ್ಲ ಮುಖಂಡರ ಸಲಹೆ ಸಹಕಾರ ಮೇರೆಗೆ ಸದಸ್ಯತ್ವದಿಂದ ಪಕ್ಷದ ಸಂಘಟನೆಯನ್ನ ಬಲಪಡಿಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಹೊನ್ನವಳ್ಳಿ ಸತೀಶ್, ಹೊಳೆನರಸೀಪುರ ತಾಲೂಕು ಜೆಡಿಎಸ್ ಅಧ್ಯಕ್ಷ ಪುಟ್ಟಸ್ವಾಮಪ್ಪ, ಹಳಿಮೈಸೂರು ಹೋಬಳಿ ಮುಖಂಡ ಸಾಂಬಶಿವಪ್ಪ, ನರಸೇಗೌಡ, ದೊಡ್ಡಮಗ್ಗೆ ಪಾಟೀಲ್, ಮಂಜುನಾಥ್ ಇತರರು ಹಾಜರಿದ್ದರು.